ಹಲೋ ಸ್ನೇಹಿತರೆ, ಮತ್ತೊಮ್ಮೆ MN ಅಕಾಡೆಮಿ 2062 ವಾಹಿನಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕೆಸೆಟ್ ಮತ್ತು ನೆಟ್ ಪರೀಕ್ಷೆ ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಈ ಎರಡರಲ್ಲಿ ಮೊದಲು ಯಾವುದು ನೋಟಿಫಿಕೇಶನ್ ಆಗುತ್ತೆ ಎಂಬ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ ನೋಡಿ. ಅಭ್ಯರ್ಥಿಗಳು ಮೊದಲು ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಈಗ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ನೋಟಿಫಿಕೇಶನ್ ಆಗ್ಬಿಟ್ರೆ ಈಗಾಗಲೇ ನಾವಿನ್ನು ಕೆಸೆಟ್ ನೆಟ್ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂತ ಇರ್ತಕ್ಕಂತಹ ಅಭ್ಯರ್ಥಿಗಳಿಗೆ ನೋಡಿ, ಇಲ್ಲಿ ಯಾವುದೇ ಒಂದು ನೇಮಕಾತಿ ಪರೀಕ್ಷೆಗಳು ಆದಾಗ ಅದು ಟೀಚಿಂಗ್ ಫೀಲ್ಡಲ್ಲಿ ಮೊದಲು ಎಲಿಜಿಬಲ್ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾರೆ. ಇದು ನಿಮಗೆ ತಿಳಿದಿರಲಿ. ಈಗ ಕೆಸೆಟ್ ಪರೀಕ್ಷೆಗೆ ವೇಟ್ ಮಾಡ್ತಾ ಇರತಕ್ಕಂತಹ ಅಭ್ಯರ್ಥಿಗಳು ನೋಡಿ, 2025ರಲ್ಲಿ ನಡೆದಂತಹ UGC ನೆಟ್ ಪರೀಕ್ಷೆಯ ಒಂದು ರಿಸಲ್ಟು ಇದೇ ತಿಂಗಳಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ ಸ್ನೇಹಿತರೆ. ಹಾಗೆ ಜೂನ್ ತಿಂಗಳಲ್ಲೂ ಸಹ UGC ನೆಟ್ ಪರೀಕ್ಷೆ ಇರುತ್ತೆ. ಆದರೆ ನೀವು ಅಭ್ಯರ್ಥಿಗಳು ಇಲ್ಲಿ ಏನು ಗಮನಿಸಬೇಕಂದ್ರೆ, ಈಗ ಮೊದಲು UGC ನೆಟ್ ಜೂನ್ ತಿಂಗಳಂದು ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ ಅಲ್ವಾ. ಆದ್ದರಿಂದ ಜೂನ್ ತಿಂಗಳ ಎಂಡಲ್ಲೇ ಕೆಸೆಟ್ ನೋಟಿಫಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಈ ಬಾರಿ ಕೆಸೆಟ್ ಪರೀಕ್ಷೆಗಿಂತ UGC ನೆಟ್ ಪರೀಕ್ಷೆ ಮೊದಲು ಆಗುತ್ತೆ. ಸೊ ನಿಮಗೆ ಇಲ್ಲೂ ಒಂದಷ್ಟು ಆಪರ್ಚುನಿಟಿ ಸಿಗುತ್ತೆ. ಹಾಗೆ ಕೆಸೆಟ್ ಪರೀಕ್ಷೆಗೋಸ್ಕರನೇ ನೀವು ವೇಟ್ ಮಾಡ್ತಾ ಇದ್ರೆ, ನಮ್ಮ ಕರ್ನಾಟಕದಲ್ಲಿ ಗ್ಯಾರಂಟಿ ಇಶ್ಯೂ ಇರೋದ್ರಿಂದ ಒಂದಷ್ಟು ಎಕನಾಮಿಕಲಿ ವೇರಿಯೇಷನ್ ಮೀನ್ಸ್ ಹಿಂದೆ ಇರೋದನ್ನ ನಾವು ನೋಡ್ತೀರಾ. ಆದ್ದರಿಂದ ಈ ಒಂದು ಎಲಿಜಿಬಲ್ ಎಕ್ಸಾಮ್ ಕಂಡಕ್ಟ್ ಮಾಡೋದ್ರಿಂದ ಗೌರ್ಮೆಂಟ್ಗೆ ಉಳಿತಾಯ, ದುಡ್ಡಿನ ಅವಶ್ಯಕತೆ ತುಂಬಾ ಇರುತ್ತೆ. ಆದ್ದರಿಂದ ಒಟ್ಟಾರೆಯಾಗಿ ಸಿಂಪಲ್ ಆಗಿ ಹೇಳೋದಾದ್ರೆ, ಎಲಿಜಿಬಲ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ರಿಸಲ್ಟ್ ಬಂದ ನಂತರ 90% ಈ ಬಾರಿ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಅಧಿಸೂಚನೆ ಹೊರಡಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನ ರಿಕ್ವೆಸ್ಟ್ ಮಾಡಿ ಕೇಳಿದ್ರಿ. ಸೊ ಸಾಧ್ಯವಾದಷ್ಟು ಪಾಸಿಟಿವ್ ಆಗಿ ನಿಮ್ಮ ಒಂದು ಸ್ಟಡಿ ಪ್ರಿಪರೇಷನ್ ಅನ್ನ ಇನ್ನಷ್ಟು ಚುರುಕುಗೊಳಿಸಿ. ವಿಶ್ ಯು ಆಲ್ ದಿ ಬೆಸ್ಟ್.